ಬಿಗ್ ಬಾಸ್ ಮನೇಲಿ ಯಾರು ತುಂಬಾ ಜಗಳ ಆಡೋರು? ಜಗಳದೇ ತಮಾಷೆನ ಅಂತಿರಲ್ಲ, ಸೀರಿಯಸ್ ಏನು ಜಗಳ ಇಲ್ಲ ರೀ. ಸುಮ್ಮ ಹಂಗೆ ತಮಾಷೆ. ಜಗಳ ಹಾಂ, ಎಲ್ಲ ತಮಾಷೆನೇ ಜಗಳ ರೀ. ಅದು ಹೊರಗಿನವ್ರಿಗೆ ನೋಡಿದ್ರೆ ಸೀರಿಯಸ್ ಅನ್ನಂಗೆ ಕಾಣ್ತಾರೆ. ಹಾಂ, ತಮಾಷೆಗೆ. ಮತ್ತು ಅಲ್ಲಿ ನಾ ಗೆಲ್ಲಬೇಕು ನೀ ಗೆಲ್ಲಬೇಕಂತ ಜಗಳ ನಡೆಯೋದೇ ಅಲ್ರಿ ಅಲ್ಲಿ, ಹೌದಲ್ಲ? ಈಗ ಮನೆ ಇರ್ತಾವಲ್ಲಿ ಒಂದು 5-6 ಮಂದಿ ಇರ್ತೀವಿ ಮನೆ ಒಳಗೆ. ಮತ್ತು ಯಾವ್ದಾನ ಒಂದು ಮಾತಿಗೆ ಇಸಕ್ಕೆ ಜಗಳ ಬರೋದಲ್ರಿ. ಜಗಳ ಆಡೋದು ಹಂಗೆ ಕೂಡ ನಡೀತಾರೆ. ಮತ್ತು ಅಲ್ಲಿನೂ ಹಂಗೆ ರೀ, ಎಲ್ಲರೂ ಒಂದೇ ಸ್ಥಳ. ಆದ್ರೂ ನಿಮ್ಗೆ ಅನ್ಸಲ್ಲ ಇವಾಗ ನಾವು ಹೊರಗಡೆ ಏನಾದ್ರು ಜಗಳ ಆಡ್ಕೊಂಡ್ರೆ ಮತ್ತೆ ಅವ್ರ ಮಾರಿ ನಾವು ಮತ್ತೆ ನೋಡಂಗೇ ಇಲ್ಲ, ಹೊರಗಡೆ ನೋಡಿ ಹೋಗ್ತಾ ಇರ್ ನೀನು ಅಂತ ಹೇಳಿ ನಾವು ಕಳಿಸ್ಬಿಡ್ತೀವಿ. ಹಂಗಲ್ಲ, ಅಲ್ಲಿ ಹಂಗಲ್ಲ, ಮಾತಾಡ್ತೀವಿ ಮತ್ತೆ ಅವ್ರ ಜೊತೆ ಊಟ ಮಾಡ್ತೀವಿ. ನಕ್ಕೊತ್ ಮಾತಾಡ್ದೆ, ಜಗಳ ಮುಗಿದ್ರೆ ಹಂಗೆ ನಕ್ಕೊತ್ ಮಾತಾಡ್ದು. ಅವರು ನಾವು ನಮ್ಗೆ ಅವ್ರು ಉಣ್ಸೋದು, ಅವ್ರಿಗೆ ನಾವು ಉಣ್ಸೋದು, ಮಾತಾಡೋದು, ನಗೋದು, ಆಡೋದು. ಮಜ್ಜೆ ಇತ್ತಲ್ಲ, ಚೆನ್ನಾಗೈತಲ್ಲ ಅಂತ ಹಿಂಗ್ರಿ. ಅಲ್ಲಿದೊಂದು ಜಗಳನೇ ಬೇರೆ ರೀ, ಹೊರಗಡೆ ಜಗಳನೇ ಬೇರೆ. ಹಂಗಂತೀರಿ ನೀವು? ಹಂಗೆ ರೀ ನಾವು ಅನ್ಕೊಂಡಿದ್ದು. ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ ಭಾರಿ ಫ್ರೆಂಡ್ಸ್ ಆಗಿದ್ರು ಬಿಗ್ ಬಾಸ್ ಮನೇಲಿ. ಆಮೇಲೆ ಇವಾಗ ಇಬ್ರು ಮಾತಾಡ್ತಾನೆ ಇಲ್ಲ. ಆದ್ರೆ ಗಿಲ್ಲಿ ಹೇಳ್ತಿರೋದೇನಂದ್ರೆ, ಇಲ್ಲ ಅವ್ರಿಬ್ರು ಫ್ರೆಂಡ್ಸ್ ಈಗ್ಲೂ ಅದ್ರ ನಾಟಕ ಮಾಡ್ತಾ ಇದಾರೆ, ಅವ್ರು ಫ್ರೆಂಡ್ಸ್ ಆಗೇ ಇದಾರೆ ಅಂತ ಹೇಳ್ತಾರೆ ಗಿಲ್ಲಿ. ಅಂದ್ರೆ ನಾವು ಅವ್ರು ಮಾತಾಡಿದ್ ನೋಡಿಲ್ರಿ, ಅವ ನೋಡ್ಯಾನ ಏನು ಮಾಡ್ಯಾನ. ಮಾತು ಬಿಟ್ಬಿಟ್ಟಾರ. ಮಾತಾಡಿದ್ ನೋಡಿಲ್ಲ ರೀ ನಾವು. ಮತ್ತು ಅವ್ರು ಮಾತಾಡಿದ್ ಮಾತ್ರ ನಾನು ನೋಡಿಲ್ಲ ರೀ. ಅವ ನೋಡೇನೆ ಏನು ಮಾಡ್ಯಾನ. ಈಗ ಒಂದೇ ಸಲ ಅವ್ರು ಒಬ್ಬರಿಗೆ ನೋಡ್ಕೊತ ಕುಂದ್ರಕ್ಕಾಗ್ತರಿ. ನಾವು ಆ ಕಡೆ ಈ ಕಡೆ ತಿರುಗಾಡೋರಲ್ಲ, ಬರೀ ಅದೇ ಕಾಯ್ಕ್ ಮಾಡವ್ರಿ ಗೆಲ್ಲಿ. ಅಂದ್ರೆ ತಮಾಷೆಗೆ ಹೇಳ್ತಾನೆ ಅವ, ಬರೀ ಎಲ್ಲರೂ ಕೂಡ ತಮಾಷೆನೇ. ಕಾಮಿಡಿ ಕೇಳಿ ಖುಷಿ ಆಗ್ತಿದ್ರು. ಒಮ್ಮ ಬೈತಿದ್ರೆ, ಏನೋದ್ರು ತಾನಿನ ನಿನ್ನ ಬಾಯಿ ಮುಚ್ಚು, ಕಟ್ಟಿಗೆ ಬಾಯಿ ಆದ್ರೂ ಹೊಡೆದೋತಿತ್ತು ನಿಂದು ತಮಾಷೆಗೆ. ಎಲ್ಲರಿಗೆ ತರಲೆ ಮಾಡ. ಈಗ ಅವರೆಲ್ಲ ನಿಮ್ಮ ಹತ್ರ ಮಾತಾಡ್ತಾರಲ್ಲ ಕೆಲವರು, ಅದ್ ಎಲ್ಲದೂ ಕೆಲವೊಂದ್ಸಲ ನಿಮ್ಗೆ ಅರ್ಥ ಆಗಲ್ಲ. ಇಂಗ್ಲಿಷ್ ಪದ ಮಾತಾಡ್ಬೇಕಾದ್ರ ಇನ್ನೊಂದೇನೋ ಅರ್ಥ ಆಗಂಗಿಲ್ಲ. ಮತ್ತೆ ನೀವು ಕೇಳ್ತಾ ಇದ್ರ ಏನ್ ಹೇಳ್ತಾ ಇದ್ದೀರಾ ಏನು ಅಂತ. ಅಲ್ಲಿ ಇದು ಕನ್ನಡ ಬಿಟ್ಟು ಮತ್ತೆ ಯಾವ ಭಾಷೆನೂ ಮಾತಾಡಂಗಿಲ್ಲ ರೀ. ಹಂಗಲ್ಲ, ಅಂದ್ರೆ ಅವರು ಒಂದಷ್ಟು ಪದಗಳನ್ನ ಯೂಸ್ ಮಾಡ್ತಾರೆ. ಸ್ಟ್ರಾಟಜಿ, ಸ್ಟ್ಯಾಂಡ್, ಹಿಂಗೆಲ್ಲ ಮಾತಾಡ್ತಾರೆ. ನಿಮ್ಗೆ ಅದೆಲ್ಲ ಕೆಲವೊಂದು ಅರ್ಥ ಆಗಂಗಿಲ್ಲ. ಅವಾಗ ನೀವು ಮತ್ತೆ ಕೇಳ್ತಾ ಇದ್ರ ನೀವ್ ಏನ್ ಹೇಳ್ತಾ ಇದ್ರಿ ಅಂತ. ನಾವು ನಮಗೆ ಹೇಳಿದ್ರೆ ಕೇಳ್ತಿದ್ದೇವೆ ನಾವು. ಮತ್ತೆ ಅವ್ರು ಬೇರೆ ಅವ್ರು ಮಾತಾಡಿದ್ರೆ ಅವ್ರ ವಿಷಯದಲ್ಲಿ ನಾ ಅಡ್ಡು ಹೋಗ್ತಿದ್ದಲ್ಲ ರೀ. ಹಂಗಲ್ಲ, ಈಗ ಬಿಗ್ ಬಾಸ್ ಮನೇಲಿ ಈಗ ಸ್ಟ್ಯಾಂಡ್ ತಗೊಂಡು ಆತರ ಎಲ್ಲ ಮಾತಾಡ್ತಾರೆ. ಅಂದ್ರೆ ಕೆಲವೊಂದಷ್ಟು ನಾನ್ ಹಿಂಗ್ ವೋಟ್ ಹಾಕಿದ್ರೆ ನಾಳೆ ನನಗೆ ಅವ್ರು ವೋಟ್ ಹಾಕ್ಬೋದು, ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ಅದು ಗೊತ್ತಾಗ್ತಿತ್ರಿ. ಅದು ನಿಮ್ಗೆ ಗೊತ್ತಾಗ್ತಿತ್ತು, ಅದೆಲ್ಲ ಗೊತ್ತಾಗ್ತಿತ್ತು. ಧ್ರುವ ಅಂತ ಹೇಳ್ಕೊಡ್ತಿದ್ದಾರೆ. ಅದು ಈ ಕಡೆ ಜರ ಗುರ್ತಾಲಕತ್ತಿದ್ದು, ಗುರ್ತಾಗಟ್ಟಿಗೆ ನಾವು ಹೊರಗಡೆ ಬಂದೇವ್ ನೋಡಿ. ಈಗ ಇನ್ನೇನ್ ಬಿಗ್ ಬಾಸ್ ಮನೆ ಆಟ ಗೊತ್ತಾಗ್ತಾ ಇತ್ತು, ಅಷ್ಟ್ರಲ್ಲೂ ಹೊರಗಡೆ ಬಂದ್ರಿ ಅಂತ ನೀವ್ ಹೇಳ್ತಿರೋದು. ಇಲ್ಲ, ನಾನು ಗೊತ್ತಾಗ ನಾ ಆಟ ಆಡೀನಿ.